Yeah. ನಮಸ್ತೆ ಎಲ್ಲರಿಗೂ ಸ್ಮಿತಾ ರುಚಿಗೆ ಸ್ವಾಗತ. ಇವತ್ತಿನ ನಮ್ಮ ಎಮ್ಮಿ ಕಾಟನ್ನಿ ರೆಸಿಪಿ ಏನು ಅಂದರೆ ಮ್ಯಾಂಗೋ ಸೀಸನ್ ನಡೀತಾ ಇರೋದ್ರಿಂದ ಇವತ್ತು ನಾವು ಇದನ್ನು ಉಪಯೋಗಿಸ್ಕೊಂಡು ಮ್ಯಾಂಗೋ ದೂದ್ ಪೇಡಾನ ಮಾಡೋಣ. ಇದನ್ನು ಹೇಗೆ ಮಾಡೋದು ಅಂತ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಅದಕ್ಕೊಂದು ಕಮೆಂಟು ಮಾಡಿ. ಹೊಸದು ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದೂದ್ ಪೇಡ ಮಾಡೋದಕ್ಕೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ 1/2 ಟೀ ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆಗಿದೆ. ಈಗ ನಾನು ಒಂದು ಮಾವಿನ ಹಣ್ಣನ್ನ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸಕ್ಕರೆ ಸೇರಿಸ್ದಲ್ಲೇ ಪ್ಯೂರಿ ಮಾಡ್ಕೊಂಡಿದ್ದೀನಿ ಪಲ್ಪ್ ತಗೊಂಡು. ಇದನ್ನ ಈ ಪ್ಯಾನಿಗೆ ಸೇರಿಸ್ತಾ ಇದ್ದೀನಿ. ಸೇರಿಸಿದ್ಮೇಲೆ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ತುಪ್ಪ ಹಾಕ್ಬಿಟ್ಟು ಮ್ಯಾಂಗೋ ಪ್ಯೂರಿನ ಒಂದು ಸ್ವಲ್ಪ ನಾವು ಹುರ್ಕೊಂಡ್ಮೇಲೆ ಇದಕ್ಕೆ ನಾನು 1/2 ಕಪ್ ಅಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ತಗೊಂಡಿರೋಂಥ ಮ್ಯಾಂಗೋ ತುಂಬ ಸ್ವೀಟ್ ಇರೋದ್ರಿಂದ ನಾನು 1 ಕಪ್ ಮ್ಯಾಂಗೋ ಪ್ಯೂರಿಗೆ 1/2 ಕಪ್ಪು ಶುಗರ್ ಸೇರಿಸ್ತಾ ಇದ್ದೀನಿ. ನೀವು ಮ್ಯಾಂಗೋ ಟೇಸ್ಟ್ ನೋಡಿ ಹಾಕಿ, ಯಾಕೆಂದರೆ ಕೆಲವು ಮ್ಯಾಂಗೋ ಹುಳಿ ಇರುತ್ತೆ, ಆವಾಗ ಶುಗರ್ ಲೆವೆಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ ಈ ಸಕ್ಕರೆ ಹಾಕಿರೋದು ಕರಗಬೇಕು. ಅಲ್ಲಿ ತನಕ ನಾವು ಇದನ್ನ ಕಲಿಸ್ಕೊಳ್ತಾ ಇರೋಣ. ಹಾಕಿರೋ ಅಂಥ ಸಕ್ಕರೆ ಪೂರ್ತಿ ಕರಗಿದೆ ನೋಡಿ. ಈಗ ನಾನು ಇದಕ್ಕೆ 1 ಕಪ್ ಅಷ್ಟು ಮಿಲ್ಕ್ ಪೌಡರ್ ಸೇರಿಸ್ತಾ ಇದ್ದೀನಿ. ಮಿಲ್ಕ್ ಪೌಡರ್ ಆ್ಯಡ್ ಮಾಡಿದ್ಮೇಲೆ ಇದು ಸ್ವಲ್ಪ ಗಂಟಾಗುತ್ತೆ, ಏನೂ ತೊಂದರೆ ಇಲ್ಲ. ಈಗ ನೀವು ಅದೇ ರೀತಿ ಮಿಕ್ಸ್ ಮಾಡ್ತಾ ಇದ್ರೆ ಆ ಗಂಟೆಲ್ಲ ಒಡ್ಕೊಂಡ್ಬಿಡುತ್ತೆ. ಒಂದೇ ಸಮ ನೀವು ಕೈ ಆಡಿಸ್ತಾ ಇರಬೇಕು. ಹಾಗೆ ಫ್ಲೇಮ್ ಕೂಡ ಕಮ್ಮಿ ಇಟ್ಕೊಂಡಿರಬೇಕು, ಯಾಕಂದರೆ ಮಿಲ್ಕ್ ಪೌಡರ್ ಹಾಕಿದ್ಮೇಲೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಿಲ್ಕ್ ಪೌಡರ್ ಆ್ಯಡ್ ಮಾಡಿದ್ಮೇಲೆ ಈ ಥರ ಗಂಟು ಆಗ್ತಾನೆ ಇತ್ತು. ಇದನ್ನೆಲ್ಲ ನಾನು ಈ ಥರ ಒಂದೇ ಸಮ ಕೈ ಆಡಿಸಿ ಒಡ್ಕೊಂಡಿದ್ದೀನಿ. ಹಾಗೆ ಯಾವುದಾದ್ರೂ ಉಳಿದಿದ್ರೆ ನಾವು ಈ ಥರ ಮಿಕ್ಸ್ ಕೊಡ್ತಾ ಇರೋದ್ರಿಂದ ಅದೆಲ್ಲ ಕರ್ಗೋಗುತ್ತೆ. ಒಟ್ನಲ್ಲಿ ಲೋ ಫ್ಲೇಮಲ್ಲಿ ನೀವು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಇರಬೇಕು. ಈ ಕನ್ಸಿಸ್ಟೆನ್ಸಿ ಬರಬೇಕು, ಪೂರ್ತಿ ನೀರೆಲ್ಲ ಹಿಂಗೋಗಿ ಈ ಕನ್ಸಿಸ್ಟೆನ್ಸಿ ಬರಬೇಕು. ಹಾಗೆಯೇ ಇದು ಎಲ್ಲ ಒಂದು ಕಡೆ ಬಂದು ಕೂತ್ಕೊಬೇಕು. ಈಗ ಇದನ್ನು ನಾವು ಒಂದು ತುಪ್ಪ ಸವರಿರೋ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿಬಿಡೋಣ.
ಆಗಿರೋ ಅಂಥ ದೂದ್ ಪೇಡಾನ ಈ ಥರ ಆರೋದಕ್ಕೆ ಬಿಟ್ಟಿದ್ದೀನಿ ತುಪ್ಪ ಸವರಿರೋ ತಟ್ಟೆಗೆ ಹಾಕ್ಕೊಂಡು. ಈಗ ಇದು ಮುಟ್ಟಿ ನೋಡಿದ್ರೆ ನಾವು ಕೈಯಲ್ಲಿ ಇಟ್ಕೊಳ್ಳೋಷ್ಟು ತಣ್ಣಗಾಗಿದೆ. ಈಗ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಇದಕ್ಕೆ ಶೇಪ್ ಕೊಡೋಣ. ನೋಡಿದ್ರಲ್ಲ ನಾನು ಎಲ್ಲದನ್ನು ಉಂಡೆ ಕಟ್ಟಿ ಅದ್ರ ಮೇಲೆ ಅಲಂಕಾರಕ್ಕೆ ಒಂದು ಪಿಸ್ತಾ ಇಟ್ಟಿದ್ದೀನಿ. ನೀವು ನಿಮ್ಗೆ ಯಾವ ಶೇಪ್ ಬೇಕೋ ಆ ರೀತಿ ಮಾಡ್ಬೋದು. ಒಂದು ಸಣ್ಣದಾಗಿ ಮಾವಿನ ಹಣ್ಣು ಶೇಪ್ ಕೂಡ ಟ್ರೈ ಮಾಡಿದ್ದೀನಿ. ಈ ಮಾವಿನ ಹಣ್ಣಿನ ಸೀಸನಲ್ಲಿ ಕಮ್ಮಿ ಪದಾರ್ಥ ಉಪಯೋಗಿಸಿ ಮಾಡೋ ಅಂಥ ಈ ಮಾವಿನ ಹಣ್ಣಿನ ದೂದ್ ಪೇಡಾನ ನೀವು ಒಂದ್ಸಲ ಟ್ರೈ ಮಾಡಿ.